ಏನೆಲ್ಲ ಸಮಸ್ಯೆ ಕಾಣಿಸ್ತದೆ ಸರ್ ಮೂಲಭೂತವಾಗಿ? ಈಗ ಚನ್ನಪಟ್ಟಣ ನಗರದಲ್ಲಿ ಮೂಲಭೂತವಾಗಿ UGD ಸಮಸ್ಯೆ. UGDಗೆ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಅಲ್ಲಿ ವೆಟ್ವೇಲ್ಗೆ ಲ್ಯಾಂಡ್ ಎಕ್ವಿಷನ್ ಮಾಡೋದು ಅಂತೂ ತೊಂದರೆ ಆಯಿತು. ಅವ್ರಿಗೆ ಸರ್ಕಾರದಿಂದ ದುಡ್ಡು ಕೊಟ್ಟಿರಲಿಲ್ಲ. ಈಗೆಲ್ಲ ಪರಿಹಾರ ಮಾಡಿದ್ದೀವಿ. ಅದೀಗ ಕಾಮಗಾರಿ ಪ್ರಾರಂಭ ಆಗುತ್ತೆ. ಆದರೆ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ನಗರದ ಹಲವಾರು ಬಡಾವಣೆಯ ನೀರು ಬೇರೆ ಹೊರ ಹೋಗಲಿಕ್ಕೆ ಹಲವಾರು ಅಡಚಣೆಗಳಾಗಿವೆ. ಭಾಳಷ್ಟು ಖಾಸಗಿ ಲೇಔಟ್ಗಳಾಗಿವೆ. ಖಾಸಗಿ ಲೇಔಟ್ ಆಗಿದ್ದಾಗ ಅವ್ರಿಗೆ ಜಾಗ ಬಿಡಲಿಲ್ಲ. ಅವರು ನೀರು ಆಚೆ ಹೋಗ್ಲಿಕ್ಕೆ ಜಾಗ ಬಿಟ್ಟಿಲ್ಲ. ಎಲ್ಲಿ ನೀರನ್ನು ಆಚೆ ತೊಗೊಂಡು ಹೋಗ್ಬೇಕು ಅಂತೇಳಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ಈಗ ಈ ಚನ್ನಪಟ್ಟಣದ 3-4 ಕೆರೆಗಳಿಂದ ನೀರನ್ನು ಮುಂದಕ್ಕೆ ತೊಗೊಂಡು ಹೋಗ್ಲಿಕ್ಕೆ 40 ಕೋಟಿ ರೂಪಾಯಿ ಇವಾಗ ಹಣ ಬಿಡುಗಡೆಯಾಗಿ ಟೆಂಡರ್ ಆಗಿದೆ. ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ನಾವು ಕವರ್ ಸ್ಲ್ಯಾಬ್ ಹಾಕಿ ಈ ನೀರನ್ನು ಏನು UGD ಮಿಕ್ಸ್ ಆಗ್ದಂಗೆ, ಏನು ನಮ್ಮ ಮಲ ಮತ್ತು ಇನ್ನಿತರ ಕಶ್ಮಲಗಳು ಮಿಕ್ಸ್ ಆಗ್ದಂಗೆ ಶುದ್ಧ ನೀರನ್ನು ಕೆರೆಗೆ ತೊಗೊಂಡು ಹೋಗ್ಬೇಕು. ಮತ್ತು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಬೇಕು. ಇವೆಲ್ಲ ಭಾಳ ಕೆಲಸ ಇದೆ, ಎಲ್ಲ ನೋಡ್ತಾ ಇದ್ದೀವಿ. ಅಭಿವೃದ್ಧಿಗೆ ಪೂರಕವಾಗಿ ಹಣ ಅಂತೂ ಬಿಡುಗಡೆ ಆಗಿದೆ. ಕಾಮಗಾರಿ ಬಗ್ಗೆ ಕೋಆರ್ಡಿನೇಷನ್ ಮಾಡ್ಕೋತಾ ಇದ್ವಿ. 2-3 ಡಿಪಾರ್ಟ್ಮೆಂಟಿಗೆ ಒಟ್ಟಿಗೆ ಮಾಡಬೇಕು. ನಗರಸಭೆ ಮತ್ತು ಒಳಚರಂಡಿ ಮಂಡಳಿ ಮತ್ತು ಕಾವೇರಿ ನೀರಾವರಿ ನಿಗಮ ಮತ್ತು ನ್ಯಾಷನಲ್ ಹೈವೇ 4-5 ಡಿಪಾರ್ಟ್ಮೆಂಟ್ಗಳ ಒಟ್ಟಿಗೆ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ, ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಗರದಲ್ಲಿ ಕೆಲವೊಂದು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಈ ಜಲಜೀವನ್ ಮಿಷನ್ ಅವರೆಲ್ಲ ಗ್ಯಾಸ್ ಪೈಪ್ ಲೈನ್ ಅಂತೇಳಿ ರಸ್ತೆ ಎಲ್ಲ ಹಾಳಾಗಿದೆ ಸರ್. ಅದೇ ಯಾಕೆಂದ್ರೆ ಇದು ಕೋಆರ್ಡಿನೇಷನ್ ಇಲ್ವಾ ಅಂತ. ಇಲ್ಲ, ಸ್ವಲ್ಪ ಕೋಆರ್ಡಿನೇಷನ್ ಕೊರತೆ ಇದೆ. ಏನಾಗ್ತಾ ಇದೆ, ನಾವು ಹೊಸ ಪೈಪ್ಲೈನ್ನ ಅಮೃತ ಯೋಜನೆಯಲ್ಲಿ 1ರಿಂದ 8ನೇ ವಾರ್ಡ್ ತನಕ ಹೊಸ ಪೈಪ್ಲೈನ್ ಕಾಮಗಾರಿ ಆಗಿತ್ತು. ಪೈಪ್ಲೈನ್ ಬದಲಾವಣೆ ಮಾಡ್ತಾಯಿದ್ರು. RTI ಕಾರ್ಯಕರ್ತರು ಅಂತೇಳಿ ಭಾಳಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಅವರಿಗೆ ತೊಂದರೆ ಕೊಟ್ಟು ಅವರಿಗೆ ವಾಪಸ್ ಹೊರಟೋಗಿದ್ದಾರೆ. ಅವರಿಗೆ ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ. RTI ಕಾರ್ಯಕರ್ತರು ಬಂದರೆ ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ, ತೊಂದರೆ ಕೊಡೋದನ್ನು ನೋಡ್ಕೋತೀವಿ, ಬಂದು ಕಾಮಗಾರಿ ಮಾಡಿ ಅಂತೇಳಿ ಎಲ್ಲ ಕೌನ್ಸಿಲರ್ಗಳು ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಮಾತಾಡಿದ್ದೀವಿ. ಹೌದು, ಒಂದು ಕಡೆ ಗ್ಯಾಸ್ ಲೈನು, ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಾಡೋದ್ರಿಂದ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಡಾಂಬರೀಕರಣ ತೊಂದರೆ ಆಗುತ್ತೆ. ವಾರ್ಡ್ಗೆ 1 ಕೋಟಿ ಅಂತ ಸರ್ಕಾರ ಇವಾಗ ಹಣ ಬಿಡುಗಡೆ ಮಾಡಿದೆ. 31 ಕೋಟಿ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ತಾವು ತಗೋತೀವಿ. ಸರ್, 700 ರೋಡ್ ಎಲ್ಲಿಗೆ ಬಂತು ಸರ್? 700 ಆಯಿತು, ದುಡ್ಡೆಲ್ಲ ರಿಲೀಸ್ ಆಗಿದೆ, ಟೆಂಡರ್ ಆಗಿದೆ. ಆದರೆ ಅಲ್ಲೂ ಒಂದು ಸಮಸ್ಯೆ, ಪೈಪ್ಲೈನ್ ಆಗಬೇಕು ಅಂತೇಳಿ ಇವತ್ತು ನಮ್ಮ UGD ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಾವೇರಿ ಕುಡಿಯುವ ನೀರು ನಾವು ಪೈಪ್ಲೈನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮಗಾರಿ ಆಗಿದೆ, ಟೆಂಡರ್ ಆಗಿದೆ. 700 ರೋಡು ಮುಂದೊಂದು ದಿನಗಳಲ್ಲಿ ಅಗಲೀಕರಣ ಮಾಡ್ತೀವಿ. ಸದ್ಯಕ್ಕೆ ಒಂಗನೂರು ತನಕ ಮರು ಡಾಂಬರೀಕರಣ ಮಾಡ್ತೀವಿ. ಮತ್ತು ಆ ಕಡೆ ಈ ಕಡೆ ಲ್ಯಾಂಡ್ ಎಕ್ವಿಷನ್ಗೂ ಈಗ ನಾನು ಸರ್ಕಾರಿ ಆದೇಶವನ್ನು ತಗೊಂಡು ಲ್ಯಾಂಡ್ ಎಕ್ವೈರ್ ಮಾಡಬೇಕು, ರೋಡನ್ನು ಕೂಡ ಅಗಲೀಕರಣ ಮಾಡಬೇಕು. ಸದ್ಯಕ್ಕೆ ಇಮಿಡಿಯೇಟಾಗಿ ನಾವು ಡಾಂಬರೀಕರಣ ಮಾಡ್ತೀವಿ. ಸರ್, ಎಲ್ಲಕೆರೆ ಓವರ್ ಬ್ರಿಡ್ಜ್ ಆಗ್ತಾ ಇದೆಯಲ್ಲ, ಅದು ಡಬಲ್ ರೋಡ ಸಿಂಗಲ್ ರೋಡ ಅಂತ ಕನ್ಫ್ಯೂಷನ್. ಮುಂದಿನ ವಾರ ಅದಕ್ಕೂ ಕೂಡ ಭೇಟಿ ಕೊಡ್ತೀವಿ. ಇದಾದಮೇಲೆ ಅಲ್ಲೇ ನ್ಯಾಷನಲ್ ಹೈವೇದಲ್ಲಿ ಮಾತಾಡಿ, PWDನಲ್ಲಿ ಮಾತಾಡಿ ಸದ್ಯಕ್ಕೆ ಜನ ಸಾರಾಗೂ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಬಂದರೆ ಲ್ಯಾಂಡ್ ಎಕ್ವಿಷನ್ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ. ಸರಿ, ಮುಂದಿನ ಚುನಾವಣೆಗಳಿಗೆ ಬ್ಯಾಲೆಟ್ ತರಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರ. ಸಚಿವ ಸಂಪುಟದಲ್ಲಿ ಕೂಡ ಮಾತನಾಡಿದ್ದಾರೆ. ಈ ವಿಷಯವಾಗಿ ಅದ್ರ ಬಗ್ಗೆ ನನಗೇನು ಸರಿಯಾದಂಥ ಮಾಹಿತಿ ಇಲ್ಲ. ಅಲ್ಲ ಸರ್, ನೀವು ಹಿರಿಯ ಶಾಸಕರು, ಯಾಕಂದ್ರೆ EVM ಬಗ್ಗೆ ಕಾಂಗ್ರೆಸ್ನವರೇ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ನಿಮ್ಮ ಅಭಿಪ್ರಾಯ? ಮುಂದಿನ ಸಾರಿ ಹೇಳ್ತೀನಿ, ಚರ್ಚೆ ಮಾಡಿ.